ಹ್ಞೂ ಇವತ್ತು ರಾತ್ರಿ ನಮ್ಮಿಬ್ರದ್ದು ಹಾಸಿಗೆ ಕಾರ್ಯ ದೇವ್ರ ದಿನರು ಮುಗಿಸಾತ. ನಿನಗೆ ಎಲ್ಲರ ಆಸೆ ಐತೆನ ಹೊರಗೆ ಹೋಗ್ಬೇಕಂತೇಳಿ? ನಾನು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ನೀವು ಏನಾರು ಇದ್ರೆ ಹೇಳ್ರಿ, ಅಲ್ಲ ಹೊರಗೆ ಯಾಕೆ ಹೋಗ್ಬೇಕಂತ ಅಂತ. ಶಾಂತ ಕೂತ್ಕೊ ಇಲ್ಲಿ. ಗಂಡ ಹೆಂಡತಿ ಮದುವೆ ಆದಮೇಲೆ ಹನಿಮೂನಿಗೆ ಹೋಗ್ಬೇಕಂತೇಳಿ ಆಸೆ ಪಡೋದು ಭಾಳ ಸಹಜ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಂಗೆಲ್ಲರೂ ಹೋಗ್ಬೇಕಂತ ಆಸೆ ಐತಾ? ಬಿಗಿದ್ರೆ ಬಾಯ್ಬಿಟ್ಟು ಹೇಳು, ಹೋಗಿ ಬರೋಣಂತ. ಅದು ನಾ ವಿಚಾರನೇ ಮಾಡಿಲ್ಲ, ಹಿಂಗೊಂದು ಹೊಕ್ಕಾರ ಅನ್ನೋದೇ ಗೊತ್ತಿಲ್ಲ ನಂಗೆ. ಅದಕ್ಕೆ ಅಂದಿದ್ದೆ, ನೀವೇ ಏನು ಕರ್ಕೊಂಡು ಹೋಗಿರಲ್ಲಿ ಬರ್ತೀನಿ ನಾನು, ನನಗೇನು ತೊಂದರೆ ಇಲ್ಲ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ಅಲ್ಲ ಹಂಗಾರೆ ಜೀವನದಾಗ ನಿಂಗೇನು ಇಷ್ಟ ಕಷ್ಟ ಆಸೆ ಕನಸು ಏನೂ ಇಲ್ಲ? ಸ್ವತಂತ್ರವಾಗಿ ಯೋಚನೆ ಮಾಡಿ ಶಾಂತ, ನಿಂಗೇನಿಷ್ಟ ಅದನ್ನು ಹೇಳು. ಅಲ್ಲ ಈ ವಿಚಾರವಾಗಿ ನನಗೆ ಏನು ಗೊತ್ತಿಲ್ಲ, ಅದೇ ಹೇಳ್ತಾ ಇದ್ದೀನಲ್ಲ ನಾನು. ಈ ವಿಚಾರವಾಗಿ ನಂಗೆ ಏನು ಗೊತ್ತಿಲ್ಲ. ಸರಿ, ಗೊತ್ತಿಲ್ಲ ಅಂದ್ರೆ ಏನು ಮಾಡಲಿ? ಊಟಿಗೆ ಹೋಗೋಣ? ಊಟಿನ? ಊಟಿ ನೋಡಿ ನೀವು ಊಟಿನ ನಮ್ಮ ಊರು ಬಿಟ್ರೆ ಈ ಊರಿಗೂ ಬಂದೇನೆ. ಅದೇ ನಮ್ಮ ಅಜ್ಜಿ ಮನೆಗೆ ಬಂದ್ರೆ ವಾಪಸ್ ಹೋಗೋ ಹೊತ್ತಿಗೆ ಹೊರಗೆ ಹೋಗೋದು. ಇಷ್ಟು ಬಿಟ್ಟರೆ ನಾನು ಏನೂ ನೋಡಿಲ್ಲ. ಹೌದಾ, ಸರಿ ಹಂಗಾರೆ ಊಟಿಗೆ ಹೋಗೋಣ ಇಬ್ರು. ಅಲ್ಲ ರೀ, ನಾವಿಬ್ಬರೇ ಹೋಗೋಣ ಅಂದರೆ ನಮ್ಮ ಜೊತೆಗೆ ಅಲ್ಲ, ಅವ್ರದ್ದು ಮದುವೆ ಆಗಿದ್ದು, ಅವರು ಬರ್ತಾರಾ ಅಂತ. ಅವ್ರ ಪಾಡಿಗೆ ಅವ್ರು ಹೋಗಿ ಬರ್ತಾರೆ, ಅವ್ರಿಗೆ ಬೇಕಂದ ಕಡೆ ನಾವ್ಯಾಕೆ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು? ಹನಿಮೂನ್ ಅಂದ್ರೆ ಏನಂತ ಗೊತ್ತಾ? ಪ್ರೈವಸಿ ಬೇಕು. ಇಬ್ರು ಹುಡುಗ ಹುಡುಗಿ ಆರಾಮಾಗಿ ಹೋಗಿ ಬರ್ಬೇಕು. ಹೇಳ್ಬೇಕಂದ್ರೆ ನಾನು ಇನ್ನು ಫಾರ್ವರ್ಡ್ ಅದೀನಿ. ಏನು ಹಳ್ಳಿಯಾಗಿದ್ರು ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀನಿ. ಹೋಗುನು, ನಿನಗೇನಿಷ್ಟ ಆ ಥರ ಇರುನು ಅಂತ. ಏನು ನನ್ನಂಗೆ ನಿಮ್ಮ ಒಂದು ಮೈಂಡ್ ಐತಿ ಅಂತ ಅನ್ಕೋಬೇಡ. ಏನು ನಿಮ್ಮ ಅವನ ಮೈಂಡ್ ಈ ಥರ ಹನಿಮೂನಿಗೆ ಹೋಗ್ಬೇಕಂತ ಐತೋ ಇಲ್ಲೋ ಯಾರಿಗೆ ಗೊತ್ತು? ಈಗ ಅಕಸ್ಮಾತ್ ಬರ್ತೀರಾ ಅಂತ ಕೇಳಿದ್ವಿ ಅನ್ಕೋ, ಅವ್ರಿಗೆ ಇಷ್ಟ ಇಲ್ಲ ಅನ್ಕೋ, ನಿಮ್ಮ ತಂಗಿಗೆ ಇಷ್ಟ ಇತ್ತು ಅನ್ಕೋ, ಅವಾಗ ಅವ್ರಿಗೆ ಸಿಟ್ಟು ಬರಂಗಿಲ್ಲ. ಸುಮ್ಮನೆ ವಿನಾಕಾರಣ ನಾವು ಯಾಕೆ ಅವ್ರಿಗೆ ಇಲ್ಲ ಜಗಳ ಹಚ್ಕೊಡ್ಬೇಕು? ಅವ್ರ ಮನಸ್ಸಿನಾಗ ಇಲ್ಲದೇ ಇರೋದನ್ನ ಹೇಳಿದ್ರೆ ಅದರಿಂದ ಅವ್ರಿಗೆ ಜಗಳನೇ ಆಗೋದು. ಅದಕ್ಕೆ ನನ್ನ ಮಾತು ಕೇಳಿಸ ಅಂತ ಅವ್ರ ಪಾಡಿಗೆ ಅವ್ರು ಬೇಕಂದ್ರೆ ಹೋಗ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಅದಕ್ಕೆ ನಾವಿಬ್ರು ಹೋಗಿ ಬರೋಣ. ಏನು ಊಟಿಗೆ ಹೋಗೋಣ ಆತಾ? ಊಟಿಗೆ ಹೋಗಿ ಬೇಕಾದ್ರೆ ಬರ್ತಾ ಯಾವ್ದಾರ ಊರು ಕೊಡೈಕೆನಾಲ್ಗೆ ಹೋಗೋಣ, ಅಲ್ಲೇ ಐತಿ. ಸರಿ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಹೌದು, ಊಟಿ ಒಳಗೆ ಯಾವ ದೇವಸ್ಥಾನ ಐತಿ ನೋಡುದು? ಊಟಿ ಒಳಗೆ ದೇವಸ್ಥಾನ ಇಲ್ಲ, ನಾವು ದೇವಸ್ಥಾನಕ್ಕೆ ಹೊಂಟೂ ಇಲ್ಲ. ಏನು ಹೇಳಿದಕ್ಕಂತ ನಾನು ಹನಿಮೂನ್ ಪ್ರಕೃತಿ ಐತಿ ನೋಡೋದು, ಅಲ್ಲೇ ಥಂಡಿ ಭಾಳ ಇರ್ತೈತಿ. ಮದುವೆ ಆದವ್ರಿಗೆ ಸ್ವಲ್ಪ ಥಂಡಿ ಜಾಸ್ತಿ ಇದ್ದ ಜಾಗಕ್ಕೆ ಹೋದ್ರೆ ಅದಕ್ಕೆ. ಸರಿ ಅಪ್ಪ ಅತ್ತಿಯರ ಏನ್ರ ಬೇಕಾಗಿತ್ತೇನ್ರಿ? ಏನ್ರ ತೊಂಬರ್ಲತ್ತಿಯರ? ಚಾ ತೊಂಬರ್ಲೇನ್ರಿ? ಏನು ಬೇಡ, ಚಾಗಿ ಏನು ಬೇಡ, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರ. ನಿಮ್ಮ ದೋಸ್ತ್ ಬಂದ ನೋಡಪ್ಪ. ದೋಸ್ತ? ಯಾರು ಬೇ? ಮಲೇಶಿ. ಓ ಹೌದಾ, ಅವತ್ತು ಮದುವೆ ಮುಗಿದ್ಮೇಲೆ ಇಲ್ಲಿ ಬರೋಕ್ಕಾಗಲಿಲ್ಲ ಅವಂಗೆ, ಏನರ ಮಾತಾಡೋದಿತ್ತ ಏನು? ಸರಿ ಹೋಗ್ಯಂತು. ಶಾಂತ ಸ್ವಲ್ಪ ಚಲೋ ಹೊತ್ತಂಗೆ ಚಾ ಮಾಡಿ ತುಂಬ. ಹ್ಞೂ ರೀ. ನೋಡಪ್ಪ, ಮದುವೆ ಆಗೈತಿ. ಮೊದಲೆಲ್ಲ ಈ ಥರ ಏನು ಇರ್ತಿದ್ದಿಲ್ಲ, ಈಗ ಮದುವೆ ಆಗೈತಿ. ಮದುವೆ ಆದಮೇಲೆ ಆದಷ್ಟು ಈ ದೋಸ್ತರು ಅವರೆಲ್ಲ ಬರೋದು ಹೋಗೋದು ಇದನ್ನು ಸ್ವಲ್ಪ ನಾವು ಕಡಿಮೆ ಮಾಡಿಸ್ಬೇಕು ನೋಡಪ್ಪ. ಏನು? ಯಾಕವ್ವ ಏನಾಯ್ತು? ಅಲ್ಲ ಬಂದವ ನನ್ನ ದೋಸ್ತ್, ಮದುವೆ ಆದ್ರೆ ಅದಕ್ಕೇನು ಸಂಬಂಧವೇ? ಮನ್ಯಾಗ ಹೆಣ್ಮಗಳು ಇರ್ತಾಳ, ನಿನ್ನ ಹೆಂಡತಿ ಬಗ್ಗೆ ನಾ ಏನು ಅನ್ನೋದಿಲ್ಲ. ಬಂದು ಗಂಡ್ಮಕ್ಳೆಲ್ಲ ಚಲೋನೇ ಇರ್ತಾರಂತ ಹೆಂಗೆ ಹೇಳ್ತೀಯಪ್ಪ? ಈ ಮಲೇಶಿ ನಾ ಅವಂಗೆ ಅನ್ನೋದಿಲ್ಲ, ಪಾಪ ಯಾವಾಗಿದ್ರು ಬರ್ತಾನೆ ಹೋಗ್ತಾನೆ, ಬೇರೆ ಯಾವ ಗಂಡ್ಮಕ್ಳು ಬರೋದು ಬೇಡ. ಏನು? ಅದಕ್ಕೆ ಆದಷ್ಟು ನಮ್ಮ ವಸ್ತುನ ನಾವೇ ಬಚ್ಚಿ ಮಾಡ್ಕೋಬೇಕು. ಸರಿ ಅವ, ನೀ ಹೆಂಗೆ ಹೇಳ್ತಿ ಹಂಗಾತ. ಒಂದಿಟ್ಟು ಹೋಗಿ ಬಿಟ್ಟಕ್ಕಂತೇಳಿ ಹಂಗಾರೆ ಮತ್ತೆ ಒಂದು ಏನು ಕೇಳ್ತೀನಿ. ಏನ್ಲೇ ಮಲೇಶಿ, ಅಲ್ಲ ಬೆಳಗ್ಗೆ ಬಂದ್ಬಿಟ್ಟಿಯಲ್ಲ, ಏನು ಮಾಡ್ಬೇಕಪ್ಪ? ನಮ್ದು ಕೆಲಸ ಆಗ್ಬೇಕಲ್ಲ ಮತ್ತೆ, ಅದಕ್ಕೆ ಬರಲೇಬೇಕಾತ. ಏನು ಆರಾಮ ಪಾಪ ಬಿಜಿ ಇದ್ದೆ ಏನ? ಬರ್ತೀಯ ಇಲ್ಲ ಅಲ್ಲಿ? ನಿನ್ನ ಕೆಲಸ ಸಿಮೆಂಟ್ ಅಂಗಡಿ ಕಡೆ ಬಂದೇ ಇಲ್ಲಲ್ಲ? ಅಲ್ಲೇ ಬಂದ್ರೆ ಭೇಟಿ ಆಗ್ಬೇಕಂದೆ. ಏನು ಅಮ್ಮರ್ದು ನಮ್ಮ ತಂಗಿ ಬಾರಿ ಚಂದ ನೋಡ್ಕೊಳಕತ್ತಿರ್ಬೇಕು, ಯಜಮಾನ್ರಿಗೆ ಕಾಲು ಹೊರಗೆ ತೆಗ್ಯಾಕ ಮನ್ಸಾಗೋಲ್ತ ಏನಪ್ಪ? ಹಂಗಲ್ಲೋ ಮರೆ, ಸ್ವಲ್ಪ ಮನ್ಯಾಗ ಕೆಲಸ ಇರ್ತಾವ ನೋಡು, ಹಂಗಾಗಿ ಬರೋಕ್ಕಾಗಿದ್ದಿಲ್ಲ ಅಷ್ಟೇ. ತಡಿ ನೋಡೋಣ, ನಿಂದು ನಾಳೆ ಮದುವೆಗಿಂದ ಏನು ಮನ್ಯಾಗಿರ್ತೀಯೋ ಹೊರಗೆ ಹೋಗ್ತೀಯೋ ಅಂತೇಳಿ ನೋಡ್ಬೇಕಂದ್ರೆ ಮತ್ತೆ ಮದುವೆ ಆಗ್ಬೇಕಲ್ಲಪ್ಪ, ಅದಕ್ಕೆ ಬಂದಿದ್ದೆ. ನಿನಗೊಂದು ಸಿಹಿ ಸುದ್ದಿ, ನಿನಗಲ್ಲ ನನಗೆ ಸಿಹಿ ಸುದ್ದಿಯಪ್ಪ, ನಿನಗೊಂದು ಹೇಳ್ಬೇಕಿತ್ತು ನಾ ಅಷ್ಟೇ, ಮತ್ತೇನಿಲ್ಲ. ಏನು ಅದಲ್ಲಿ ನಾ ಒಂದು ಹುಡುಗಿನ ಭಾಳ ಇಷ್ಟಪಟ್ಟಿನಿ ಅಂತ ಹೇಳಿದ್ನಲ್ಲಿ ನಿನಗೆ. ಆ ಹುಡುಗಿ ಅಲ್ಲಿ ನಾನು ನೋಡಿದೆ, ಭೇಟಿಯಾಗಿದ್ದೆ. ಯಾವ ಹುಡುಗಿನ ಭೇಟಿ ಅದಲ್ಲಿ? ಅವತ್ತು ಮದ್ವೆ ಮನೆ ಸಿಕ್ಕಿದ್ಲಲ್ಲ. ಓಹೋ ಹಾಂ, ಎಲ್ಲಿ ಭೇಟಿ ಅದಿ? ಹುಬ್ಬಳ್ಳಿಯಾಗ ದುರ್ಗದ ಬೆಲೆಗೆ ಒಂದು ಅಂಗಡ್ಯಾಗ ಸೇಲ್ಸ್ ಗರ್ಲ್ ಆಗ್ಯಾರಲಿ. ನಂದು ಸ್ವಲ್ಪ ಇವತ್ತು ಕೆಲವೊಂದು ಸಾಮಾನು ತೊಗೊಳ್ವಿದ್ವಾ, ಹಂಗಾಗಿ ನಾನು ಅಲ್ಲಿ ಹೋದಾಗ ನನಗಲ್ಲಿ ಕಂಡಿದ್ದೆ. ನನಗೆ ಒಂಥರ ವಿಚಿತ್ರ ಗೊತ್ತು, ಅದೇ ಹುಡುಗಿನ ಏನು ಬೇರೆನಾ ಅಂತೇಳಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ನೋಡಿದೆ. ಆಮೇಲೆ ಗೊತ್ತಾಯ್ತು ಇಲ್ಲ ಅದೇ ಹುಡುಗಿ ಅಂತೇಳಿ. ಅದಕ್ಕೆ ಇಲ್ಲಿ ಮಠ ಬಂದು ಹೇಳೋಣ ಅಂತ. ಭಾರಿ ಸೀರಿಯಸ್ ಆಗಿ ತೊಗೊಂಡಿ ಬಿಡ. ನಾನೆಲ್ಲೇ ಹಂಗ ನೋಡ್ತಿ ಸುಮ್ಮನಕ್ಕಿ ಅಂತ ಮಾಡಿದ್ದೆ, ನೋಡಿದ್ರೆ ಇಷ್ಟನ ಪಟ್ಟಿ.
ಹ್ಞೂನ್ಲೇಪ್ಪ. ನನಗೆ ಯಾಕೆ ಗೊತ್ತಿಲ್ಲ, ಆ ಹುಡುಗಿ ಅಂದ್ರೆ ಅಷ್ಟು ಇಷ್ಟ ಆಗ್ಯಾಳ ನನಗಂತರು. ಮತ್ತು ನನಗೂ ಮದುವೆ ಆಗ್ಬೇಕಲ್ಲಪ್ಪ, ದೋಸ್ತರು ನೀವಿಬ್ರು ಆದ್ರಿ. ಮತ್ತು ನಾನು ಮದುವೆ ಆಗೋದು ಬೇಡನ? ಅದಕ್ಕೆ ಒಂದು ಮಾತು ಸಿಸ್ಟ್ರಿಗೆ ಹೇಳು, ಅವ್ರದ್ದು ಗೆಳತಿ ಅಂತೀ, ಎಲ್ಲೇ ಏನು ಎತ್ತ ಅಂತ ವಿಚಾರ್ಸಕ್ಕೆ. ರೀ ಚಾ. ಬಂದ್ಯಾ? ತುಂಬ ಸಿಸ್ಟರ್, ಚಾ ಮಸ್ತಾಗೈತಿ. ಇವ್ರ ಮನೆಗೆ ಬಂದಾಗ ಒಂದು ಅಮ್ಮ ಮಸ್ತ್ ಚಾ ಮಾಡಿರ್ತಿದ್ರೆ, ಇಲ್ಲ ಯಾರ ಕೆಲ್ಸದವ್ರಿಗೆ ಹೇಳಿದಾಗ ಅಷ್ಟೇನು ಇದಾಗಿರ್ತಿದ್ದಿಲ್ಲ. ಇವತ್ತು ಮತ್ತೆ ಅಗದಿ ಮಸ್ತ್ ಚಾ ಕುಡ್ದೆ ನೋಡ್ರಿ ಇವತ್ತು. ಅಂದಂಗೆ ಶಾಂತ, ನಿನ್ನ ಫ್ರೆಂಡ್ ಒಬ್ರು ಅದಾರ ನೋಡು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ನನ್ಗೆ ಗೆಳತಿಯ ಯಾರ್ರೀ? ನನಗೆ ಗೊತ್ತಿಲ್ಲ ಬಿಡು. ನನ್ ಗೆಳತಿ ಭಾಳ ಜನ ಅದಾರ. ಇಲ್ಲ ಇಲ್ಲ, ಅದ ಏನಪ್ಪ ಅಂದ್ರೆ, ಅವತ್ತು ಮದ್ವೆಯಾಗ ಸ್ಟೇಜ್ನಾಗ ನಿನ್ನ ಬಾಜುಕ ನಿಂತಿದ್ರು ನೋಡೊಬ್ರು, ಆ ತಾಳಿ ಕಟ್ಟಬೇಕಾದ್ರು ನಿನ್ನ ಬಾಜುಕ ನಿಂತಿದ್ರಲ್ಲ. ನನ್ನ ಫ್ರೆಂಡಾ? ನನ್ನ ಗೆಳತಿ? ಓ ಗಿರ್ಜಾ ಅಂತೇಳಿ. ಆಕಿನ ಕೇಳಾಕತ್ತೀರಿ? ಏನಿಲ್ಲ, ಅವ್ರ ಮನ್ಯಾಗ ಈಗ ಏನಾರ ಮದ್ವಿ ವಿಚಾರ ಏನಾರ? ಪಾಪ ಮದ್ವಿ ಮಾಡ್ಬೇಕಂತ ಅದಾರ. ಆದ್ರೆ ಈಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದಾಳ. ಈಗ ಸದ್ಯಕ್ಕೆ 1-2 ವರ್ಷ ಮದ್ವಿ ಬೇಡ ಅನ್ನತಾಳ. ಅಲ್ಲ, ಅವ್ರ ಮನ್ಯಾಗ ಯಾರ್ಯಾರು ಅದಾರ? ಅವ್ರ ಅಪ್ಪ ಅದಾರ, ತಾಯಿ 2ನೇ ತಾಯಿ ಮಲ್ತಾಯಿ ಸಂಬಂಧಿಕ್ರೆ. ಆದ್ರೆ ಅಷ್ಟೇನು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಬಾಯಿ ಬಂದಂಗೆ ಬೈಯೋದು, ಕಿರಿಕಿರಿ ಮಾಡೋದು. ಮಲ್ತಾಯಿ ಕಷ್ಟನೇ ಅನ್ಭವಿಸಿ ಬೆಳೆದಾಳಕ್ಕೆ. ಆದ್ರೆ ಒಳ್ಳೆ ಹುಡುಗಿ ಅದಾಳ, ತಪ್ಪು ಸರಿ ತಿಳ್ಕೊಂತಾಳ, ಚಲೋ ಅದಾಳ ಹುಡುಗಿ. ಅದು ನಮ್ಮ ದೋಸ್ತ್ ಇವ ಮಲ್ಲೇಶ್ ಅಂತೇಳಿ, ಇವ ಮದ್ವೆ ಮಾಡ್ಕೋಬೇಕಂತ ಅದಾನ. ಏನ? ಅಲ್ಲ, ಇವ್ರ ಗಿರ್ಜಿನ ಯಾವಾಗ ನೋಡಿದ್ರು? ಅಲ್ಲ, ನೀವ್ ಯಾಕೆ ಅಕ್ಕಿ ಹೆಸರು ಹೇಳಿದ್ರಿ? ಇಲ್ಲ ಮದ್ವೆಯಾಗ ನೋಡಿ ಅವಂಗೊಳ್ಳೆ ಮನ್ಸು ಆಗ್ಬಿಟ್ಟತಿ, ಅದಕ್ಕೆ ಕೇಳಿದ ನನ್ನ. ಅದಕ್ಕೆ ನಿನ್ನ ಗೆಳತಿಗೆ ಒಂದು ಫೋನ್ ಮಾಡ್ತಿ, ಫೋನ್ ಮಾಡಿ ಹಿಂಗಂತ ಹೇಳ್ತಿ. ನಾನು ಈಗ ಫೋನ್ನಾಗೆಲ್ಲ ಮಾತಾಡೋದು ಬೇಡ. ಹೆಂಗಿದ್ರು 1-2 ದಿನ ಬಿಟ್ಟು ನಮ್ಮ ಮನೆಗೆ ಹೋಗ್ತೇನಲ್ಲ. 2 ದಿನ ಬಿಟ್ಟು ಅತ್ತಿಯರು ಹೋಗಂದಾರ, ಹೋಗಿ 1-2 ದಿನ ಇದ್ದು ಬಾ ಅಂದಾರ. ಹೆಂಗಿದ್ರು ಅವಾಗೇ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಈ ವಿಚಾರ ಬೇಡ. ಅಲ್ಲ, ಫೋನ್ ಮಾಡ್ಬಿಡಲ್ಲ, ಅದಕ್ಕೇನಾಗದೈತಿ? ಅಲ್ಲ ರೀ, ಫೋನ್ ಮಾಡಂದ್ರೆ ಹೆಂಗ್ರಿ? ಇದಕ್ಕಿದ್ದಂಗೆ ನೀವು ಸುಮ್ಮನೆ ಇರ್ಲಿ ವೈನಿಯವರಿಗೆ ನೀ ಅರ್ಜೆಂಟ್ ಮಾಡ್ಕೊಬಿಡಪ್ಪ. ನಮ್ಮ ಸಿಸ್ಟರ್ಗೆ ಏನು ಆರಾಮ ವೈನಿ ಸಿಸ್ಟರ್, ನೀವು ಯಾವಾಗ ಆಕತ್ತಲ್ರಿ ಅವಾಗ ಫೋನ್ ಹಚ್ಚಿ ವಿಚಾರಿಸ್ರಿ. ಒಟ್ಟು ಆದ್ರೆ ಆದಷ್ಟು ದೌಡ್ ವಿಚಾರಿಸ್ರಿ, ತೀರ ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಒಂದು ಸ್ವಲ್ಪ ಏನು ಒಂದು ಸ್ವಲ್ಪ ತಿಳ್ಕೊಬೇಕಂತ. ನನ್ನ ಮನ್ಯಾಗೂ ಮದುವೆ ಮಾಡ್ಕೊಂತ ಒಂದೇ ಸಮನೆ ಕಿರಿಕಿರಿ ಮಾಡತ್ತಾರ. ಅದಕ್ಕೆ ನನಗೆ ಮದುವೆಯಾಗಿ ನೋಡಿದ್ನೆಲ್ಲ ಯಾಕೋ ಇಷ್ಟ ಆದ್ಲು, ಅದಕ್ಕೆ ನಿಮ್ಮನ್ನು ಕೇಳೋಣ ಒಂದು ಮಾತು ಅಂತ. ಸರಿ ಅಣ್ಣ, ನಾನು ಈಗೇನು ಹೇಳೋಕ್ಕಾಗಲ್ಲ. ನಾನು ಅಲ್ಲೇ ಹೋಗ್ಬೇಕಂತದೇನಲ್ಲ. ಹೆಂಗಿದ್ರು ಅವಾಗೇ ವಿಚಾರಿಸಿ ನಿಮಗೆ ಏನು ಅನ್ನೋದು ಹೇಳ್ತೀನಿ. ಸರಿ ಆಯ್ತು ಅವ್ರಿ, ಹಾಗಾದ್ರೆ ನಾ ಬರ್ತೇನಪ್ಪ. ನನ್ನ ಕೆಲ್ಸಕ್ಕೆ ಹೋಗಕ್ಕೆ ಲೇಟ್ ಆಕತಿ. ಚಾ ಚಲೋ ಆಗಿತ್ರಿ ಸಿಸ್ಟರ್, ಬರ್ತೀನಿ. ಅಲ್ಲ, ಒಂದು ಫೋನ್ ಮಾಡಿ ಕೇಳಿದ್ರೆ ಅಕ್ಕಿದ್ದಿಲ್ಲನ? ಅಲ್ಲ ರೀ, ಫೋನ್ ಮಾಡಿ ಕೇಳು ಅಂತಿರಲ್ಲ, ಹೆಂಗಿದೆ ಅಂತೆ. ನಾನು ಫೋನ್ ಮಾಡಿ ಹೆಂಗೆ ಕೇಳೋಕ್ಕಾಕೈತಿ? ಅಲ್ಲ, ಅವರು ಹೆಂಗೋ ಏನೋ ಎತ್ತೋ ಯಾವುದು ಗೊತ್ತಿಲ್ಲ. ಯಾವ ಕೆಲ್ಸಕ್ಕೆ ಹೋಗ್ತಾರ ಅಂತಲೂ ಗೊತ್ತಿಲ್ಲ. ನಾನು ಏಕಾಏಕಿ ಫೋನ್ನಾಗ ಏನಂತ ಹೇಳಲಿ? ಯಾವ ಕೆಲ್ಸಕ್ಕೆ ಹೋಗ್ತಾರ ಅಂತ ಕೇಳ್ತಾಳ, ಏನಂತ ಹೇಳಲಿ? ಸುಮ್ಮನೆ ಇರ್ರಿ, ಇದೆಲ್ಲ ಆಗ ಮಾತಾ. ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ. ಇಷ್ಟಕ್ಕೂ ಇವ್ರು ಯಾರು, ಯಾವ ಜನ, ಇವ್ರ ಮನೆಗೆ ಯಾರ್ಯಾರು ಇದಾರೆ ಏನು ಗೊತ್ತಿಲ್ಲಲ್ರಿ. ನಾನು ಏನಂತ ಹೇಳಲಿ? ಓ, ಇವನ್ ಬಗ್ಗೆ ಡೀಟೇಲ್ಸ್ ಬೇಕನ? ಇವನ್ ಬಯೋಡಾಟಾ ಪೂರ ಕೊಡ್ತೀನಿ ಬಾ. ಒಳ್ಳೆ ಹುಡುಗ, ಚಲೋ ಅದಾನ. ಒಬ್ಬಕಿ ತಂಗಿ ಅದಾಳ, ಇವನೊಬ್ಬವ. ಇವ್ರ ತಾಯಿ ತಂದೆ ಅದಾರ. ಆಮ್ಯಾಗ ಇವಂದು ಹೊಲಾನು ಐತಿ 2 ಎಕರೆ. ಆಮೇಲೆ ಹೊಲದ ಕೆಲಸನೂ ಇಲ್ಲ ಅಂದ್ರೆ ಹಿಂಗೆ ಲವಣಿ ಹಾಕ್ಯಾರ ಹೊಲಕ್ಕೆ. ಆಮೇಲೆ ಹೊರಗೆ ಈಗ ಅಂಗಡಿಗಳಿಗೆ ಇದು ಕೊಡ್ತಾರೆ ನೋಡೋದು, ಏನೋ ಬಾಯಾಗ ಬರೋಲ್ದಲ್ಲಪ್ಪ, ಈ ಸಾಮಾನು ಸರಬರಾಜು ಮಾಡೋದು ಏನಂತಾರೆ ಟ್ರಾನ್ಸ್ಪೋರ್ಟ್ ಏನದು ಸುಡ್ಗ ನಂಗೆ ಗೊತ್ತಾಗಲ್ಲ. ಅದನ್ನ ಇನ್ನೊಂದ್ಸಲ ಕೇಳ್ತೀನಿ. ಒಟ್ಟು ದುಡಿಮೆ ಚಲೋ ಐತಿ, ಏನು ತೊಂದರೆ ಇಲ್ಲ. ದುಡಿಮೆ ಅಗ್ದಿ ಐತಿ. ಏನು ಬೇಕಂದಂಗೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 15-20 ಸಾವಿರ ರೂಪಾಯಿ ದುಡಿತಾನ. ಅಡ್ಡಿಲ್ಲ, ಮಾಡ್ಕೋಬೋದು. ನೋಡು, ವಿಚಾರ ಮಾಡು. ಸರಿ, ನಾನು ಅಲ್ಲಿ ಹೋದಾಗ ಹೇಳ್ತೇನೆ ತಗೋರಕ್ಕೆ. ಅದು ನನ್ನ ಕೆಲಸದ ಒಳಗೆ ಆತ. ಇದೊಂದು ವಾಟೆ ಬಿಟ್ಟು ನೋಡಿ ಶಾಂತ.